ನೆಚ್ಚಿನ ನಾಯಕರು, ಶೋಷಿತ ಸಮುದಾಯಗಳ ಧೀಮಂತ ನಾಯಕರು, ಬುದ್ಧ, ಬಸವ, ಅಂಬೇಡ್ಕರ್ ಅವರ ಅನುಯಾಯಿಗಳು. ಇನ್ನೊಂದು ಮಾತು ಹೇಳ್ತೀನಿ, ಮುಂದಿನ ಭವಿಷ್ಯದ ಈ ರಾಜ್ಯದ ಚುಕ್ಕಾಣಿ ಹಿಡಿತಾ ಇರ್ತಕ್ಕಂಥ ನಾಯಕರು ಸನ್ಮಾನ್ಯ ಶ್ರೀ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ನಿಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. 20-25ನೇ ಮಹರ್ಷಿ ವಾಲ್ಮೀಕಿ ಜಾತ್ರೆಯ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ಪರಮ ಪೂಜ್ಯ ಪ್ರಸನ್ನಾನಂದ ಮಹಾಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ಕರಿಸಿ, ಕಾರ್ಯಕ್ರಮದ ಉದ್ಘಾಟಕರು ನಮ್ಮೆಲ್ಲರ ಹಿರಿಯರು, ಗೃಹ ಸಚಿವರಾದ ಸನ್ಮಾನ್ಯ ಜಿ ಪರಮೇಶ್ವರ್ ಜಿ ಅವರೇ, ಇನ್ನೋರ್ವ ಹಿರಿಯರು ಆತ್ಮೀಯರಾದ SC ಮಹದೇವಪ್ಪನವರೇ, ಈಗ ತಾನೇ ನಮ್ಮೆಲ್ಲ ಉದ್ದೇಶಿಸಿ ಮಾತಾಡುವಂತ ಬಳ್ಳಾರಿ ಲೋಕಸಭೆಯ ಸದಸ್ಯರಾದ ತುಕಾರಾಮ್ ಅವರೇ, ಮಾಜಿ ಸಂಸದರಾದ ಶಶಿಕುಮಾರ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಶಾಸಕ ಮಿತ್ರರೇ, ಕಾರ್ಯಕ್ರಮದ ಅಧ್ಯಕ್ಷರು, ಆತ್ಮೀಯರಾದ ಜಗಳೂರು ಶಾಸಕರಾದ ದೇವೇಂದ್ರಪ್ಪನವರೇ, ಈ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಕಳೆದ 6 ವರ್ಷಗಳ ಪೂರೈಸಿ ಇವತ್ತು 7ನೇ ಜಾತ್ರೆಯ ಸಮಾರಂಭದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಜಾತ್ರೆಯ ಉದ್ದೇಶ ನಾವೆಲ್ಲ ಜಾಗೃತಿ ಆಗಬೇಕು, ನಮ್ಮ ಮುಂದಿನ ಸಮುದಾಯದ ಭವಿಷ್ಯವನ್ನು ನಿರೂಪಿಸಬೇಕು, ಅದಕ್ಕೆ ಬೇಕಾಗುವಂತ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಬೇಕನ್ನೋದು ಜಾತ್ರೆಯ ಉದ್ದೇಶ. ಜಾತ್ರೆಯಲ್ಲಿ ಹಲವಾರು ಗೋಷ್ಠಿಗಳನ್ನ ಕಳೆದ 2-3 ವರ್ಷ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಜಾತ್ರೆ ಆಗೇ ಉಳಿಯಬಾರದು. ಜಾತ್ರೆಯಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಪರಿಕಲ್ಪನೆ, ಉದ್ದಿಮೆಗಳ ಬಗ್ಗೆ ಕಲ್ಪನೆ, ಉದ್ಯೋಗಗಳ ಅವಕಾಶಗಳ ಬಗ್ಗೆ ಕಲ್ಪನೆ ಕೊಡುವಂತ ಕೂಡ ಕಳೆದ 3 ವರ್ಷದಿಂದ ಜಾತ್ರಾ ಮಹೋತ್ಸವ ಮಾಡ್ತಾ ಇರೋದು ಬಹಳ ವಿಶೇಷವಾಗಿರುವಂತ ಕಾರ್ಯಕ್ರಮ. ಈ 3 ವಲಯಗಳಿಂದ ಸಮಾಜದಲ್ಲಿ ಸಾಮಾಜಿಕ ನ್ಯಾಯ, ಆರ್ಥಿಕ ಸಬಲತೆ, ಸರ್ಕಾರಿ ನೌಕರಿಗಳಲ್ಲಿ ನಮ್ಮ ಪ್ರಾಮುಖ್ಯತೆಯನ್ನು ತೋರಿಸುವಂತ ಕಾರ್ಯಕ್ರಮ ಕೂಡ ಆಗಬೇಕಂದ್ರೆ ನಮ್ಮ ಆಶೆ ಆಗಿತ್ತು. ಅದು ಫಲ ಕೊಡಬೇಕಾದ್ರೆ ಇನ್ನೂ ಹಲವಾರು ದಶಕಗಳ ಅವಶ್ಯಕತೆ ಇದೆ, ವರ್ಷಗಳ ಅವಶ್ಯಕತೆ ಇದೆ. ಈಗ ತಾನೇ ನಮ್ಮ ತುಕಾರಾಮ್ ಅವರು ಹೇಳಿದಂಗೆ, ನಮ್ಮ ಅಧ್ಯಕ್ಷರು ಹೇಳಿದಂಗೆ, ಬ್ಯಾಕ್ಲಾಗ್ ಹುದ್ದೆಗಳನ್ನ ಸುಮಾರು ವರ್ಷಗಳಿಂದ ಬಾಕಿ ಇದೆ SC STಗಳಿಗೆ. ಅದು ತುಂಬುವಂತ ಕಾರ್ಯಕ್ರಮ ನಮ್ಮ ಸರ್ಕಾರದಲ್ಲೇ ಆಗ್ಬೇಕು, ನಮ್ಮ ಅವಧಿಯಲ್ಲೇ ಆಗ್ಬೇಕದು. 28 ಒಳಗಡೆ ಆ ನ್ಯಾಯ ಕೊಡಿಸುವಂತ ಪ್ರಯತ್ನ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಕೆಲವರಾದ್ರೂ ಅವರ ಭವಿಷ್ಯವನ್ನು ಕಟ್ಟಿಕೊಳ್ಳಿಕ್ಕೆ ಸಹಕಾರ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ವ್ಯಕ್ತ ಮಾಡ್ತಾ, ಇನ್ನು ಉದ್ಯಮಿಗಳ ಆಗ್ಬೇಕು, ತಾವೆಲ್ಲ ಉದ್ಯೋಗಗಳಾಗಿ ಹೋಗಬಾರ್ದು, ಉದ್ದಿಮೆಯಾಗಿ ತಾವು ಕೂಡ ಉದ್ದಿಮೆ ನೌಕರಿ ಕೊಡುವಂತ ಸ್ಥಾನದಲ್ಲಿ ಇರಬೇಕಂತ ಕಲ್ಪನೆಯಿಂದ 13-18 ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಹಳಷ್ಟು KDB ಲ್ಯಾಂಡ್ ಪಡಿಲಿಕ್ಕೆ ಸುಮಾರು 75% ಸಬ್ಸಿಡಿ ಕೊಟ್ಟು ಭೂಮಿ ಖರೀದಿ ಮಾಡುವಂತ ಇರಬಹುದು. KSFC ಇಂದ 4% 10 ಕೋಟಿವರೆಗೆ ಸಾಲ ಕೊಡುವಂತ ಯೋಜನೆ ಇರಬಹುದು. ಇಂಥ ಹಲವಾರು ಯೋಜನೆಗಳನ್ನ ನಮ್ಮ ಸರ್ಕಾರ ನಿರೂಪಿಸಿದೆ. ಕಾರಣ ನೀವು ಕೂಡ ಉದ್ಯಮದರ ಆಗಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ, ನನ್ನ ಜನಾಂಗ ಬೇಡುಗಳ ಕೈ ಆಗಬಾರ್ದು, ಕೊಡುಗಳ ಕೈ ಆಗ್ಬೇಕಂತ ಹೇಳಿದ್ರು ಅವ್ರು. ಆ ನಿಟ್ಟಿನಲ್ಲಿ ನಮ್ಮ ಸಮಾಜ ಚಿಂತನೆ ಮಾಡ್ಬೇಕು. ನಾವು ಕೂಡ ಕೊಡುಗಳ ದಾನಿಗಳಾಗಬೇಕನ್ನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆ
ಅದು ನಡೆಸಾಗಬೇಕಾದ್ರೆ ನೀವೆಲ್ಲ ಮುಂದೆ ಬರ್ಬೇಕನ್ನೋ ಮಾತನ್ನ ಈ ಸಂದರ್ಭ ಹೇಳಕ್ಕೆ ಇಚ್ಛೆನ ವ್ಯಕ್ತ ಮಾಡ್ತಾ, ಹಲವಾರು ಮಠ ಬಂದ ಮೇಲೆ ಈ ಜಾತ್ರೆ ಪ್ರಾರಂಭ ಆದ್ಮೇಲೆ ಬಹಳಷ್ಟು ಸಮಾಜದಲ್ಲಿ ಪರಿವರ್ತನೆ ಗಾಳಿ ಪರ್ವ ಬೀಸ್ತಾ ಇದೆ. ಅದು ಕಾರ್ಯರೂಪಕ್ಕೆ ಬರ್ಬೇಕಾದ್ರೆ ಇನ್ನೂ ಸಮಯ ಬೇಕಾಗ್ತದೆ. ಒಂದೇ ಸಾರಿ ಎಲ್ಲ ನಾವು ಪಡಿಲಿಕ್ಕೆ ಆಗೋಲ್ಲ. ಯಾಕೆ 4000 ವರ್ಷದಿಂದ ಕಳ್ಕೊಂಡಿದ್ದೀವಿ. ಈಗ 70 ವರ್ಷಗಳಲ್ಲಿ ನಾವು ಪಡೆಯುವಂತ ಕೆಲಸ ಮಾಡ್ತಿದ್ವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಂದ ಮೇಲೆ ನಾವೆಲ್ಲ ಉದ್ಯೋಗಗಳಲ್ಲಿ, ರಾಜಕೀಯದಲ್ಲಿ, ಆರ್ಥಿಕ ಹಣಕಾಸು ಪಡೀಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಸ್ವಲ್ಪ ಸಮಯ ಬಂದ್ಮ್ಯಾಗ ಖಂಡಿತವಾಗಿ ನಾವು ಕೂಡ ಮುಂಚಿನ ಇಲ್ಲಿ ಬರ್ತೀವಿ ಅನ್ನೋ ವಿಶ್ವಾಸ ನನಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ಸ್ವಾಮೀಜಿಯವರ ಪ್ರಯತ್ನದಿಂದ, ಹಿಂದಿನ ಸ್ವಾಮೀಜಿ ಅವರು ಮತ್ತು ಈಗಿನ ಸ್ವಾಮೀಜಿ ಅವರ ಪ್ರಯತ್ನದಿಂದ ಈ ಸಮಾಜವನ್ನ ರಾಜ್ಯದಲ್ಲಿ ಕಟ್ಟುವಂತ ಪ್ರಯತ್ನ ಅವ್ರಿಗೆ ಆಗಿದೆ. ಆ ಶ್ರೇಯಸ್ ಎಲ್ಲ ಕೂಡ ಇಬ್ಬರು ಸ್ವಾಮೀಜಿ ಅವರಿಗೆ ಹೋಗ್ತದೆ ಅನ್ನೋ ಮಾತನ್ನು ಕೂಡ ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಯಾಕಂದ್ರೆ ನಮ್ಮ ದೇವೇಂದ್ರಪ್ಪನವ್ರು ಹೇಳ್ದಂಗೆ ಸುಮಾರು 150 ದಿವಸಕ್ಕೂ ಹೆಚ್ಚಿಗೆ ಧರಣಿ ಮಾಡಿ, ರಾಜ್ಯದ ಬೀದರ್ನಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಈ ಸಮುದಾಯಕ್ಕೆ ಸಿಗಬೇಕಾದ 7% ಮೀಸಲಾತಿ ಕೊಡಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಹೀಗಾಗಿ ಅವರ ಪಾತ್ರ ಬಹಳಷ್ಟು ಇದೆ ಅಂತ ಕೂಡ ನಾವು ಇವತ್ತ ಮನಗಣಬೇಕಾಗಿದೆ, ಹೆಮ್ಮೆ ಕೂಡ ಪಡಿಬೇಕಾಗಿದೆ. ಒಂದೊಂದು ಸಾರಿ ಸ್ವಾಮೀಜಿಯವರ ನೇತೃತ್ವ ಬಹಳ ಅವಶ್ಯಕತೆ ಇದೆ. ಸಮಾಜಕ್ಕೆ ಬೇಕಾಗಿರುವಂತ ಸರ್ಕಾರದಿಂದ ಸೌಲಭ್ಯ ಪಡೀಲಿಕ್ಕೆ ಸ್ವಾಮೀಜಿಯವರ ನೇತೃತ್ವ ಬಹಳ ಅವಶ್ಯಕತೆ ಇದೆ. ತಮ್ಮೆಲ್ಲ ಆಶೀರ್ವಾದದಿಂದ ಇವತ್ತು ವಿಶೇಷವಾಗಿ ಈ ಸಮುದಾಯ ಗಟ್ಟಿ ಆಗಿದೆ. ಅದರ ಹಕ್ಕ ಕೇಳುವಂತ ಒಂದು ಮಟ್ಟಕ್ಕೆ ಅದು ಖಂಡಿತವಾಗಿ ಬಂದಿದೆ. ಇನ್ನೊಂದು ಸ್ವಲ್ಪ ಗಟ್ಟಿಯ ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಬೆಳಗ್ಗೆಯಿಂದ ಸುಮಾರು ಜನ ಬೇರೆ ಬೇರೆ ಪಕ್ಷದವರು, ನಮ್ಮ ಪಕ್ಷದವರು ತಮ್ಮದೇ ಅಂತ ಭಾಷಣ, ತಮ್ಮದೇ ಅಂತ ಅಭಿಪ್ರಾಯ, ತಮ್ಮದೇ ಅಂತ ಅನುಭವಗಳನ್ನ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಅವ್ರು ಏನೇ ಭಾಷಣ ಮಾಡಿದ್ರು ಕೂಡ ಅದು ಅವ್ರ ಪಕ್ಷಕ್ಕೆ ಸೀಮಿತವಾಗಿರ್ಬೋದು ಅಥವಾ ಅವರ ವೈಯಕ್ತಿಕವಾಗಿರ್ಬೋದು. ಆದ್ರೆ ಇಲ್ಲಿ ಬಂದಿರುವಂತ ಜನತೆ ತಮಗೆ ಯಾವ್ದು ಬೇಕನ್ನೋದು ಅಷ್ಟು ಮಾತ್ರ ಹಿಡ್ಕೋಬೇಕು. ನೀವು ಎಲ್ಲ ಹಿಡ್ಕೊಳಕ್ ಆಗೋಲ್ಲ. ನಿಮಗೆ ಯಾವ್ದು ಬೇಕೋ ಅಷ್ಟನ್ನು ಮಾತ್ರ ಹಿಡಿಬೇಕು. ಎಲ್ಲ ಹಿಡಿದ್ರೆ ಎಲ್ಲ ಹಿಡ್ಕೊಳಕ್ ಹೋದ್ರೆ ಯಶಸ್ವಿ ಆಗೋಲ್ಲ. ಯಾವ್ದು ನಮ್ಮನ್ನ ಸ್ವಾಭಿಮಾನತ ಒಯ್ತದೆ, ನಾವು ಕೂಡ ಸಾಮಾಜಿಕವಾಗಿ ಪ್ರಬಲರಾಗ್ತೇವೆ, ಆರ್ಥಿಕವಾಗಿ ಸಬಲೀಕರಣ ಆಗ್ತದೆ ಅನ್ನೋದು ಮಾತ್ರ ಇವತ್ತು ಕಂಡುಹಿಡಿಬೇಕಾಗಿದೆ. ಅದನ್ನ ಮಾತ್ರ ತಾವು ಮನೆಗೆ ಒಯ್ಬೇಕು. ಇಲ್ಲಿ ಆಗಿರುವಂತ ಎಲ್ಲಾ ಭಾಷೆಗಳನ್ನು ಕೂಡ ತಮ್ಮ ಮನೆಗೆ ಒಯ್ದ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಗತಿ, ನಿಮ್ಮ ಶಿಕ್ಷಣ, ನಮಗೆ ಯಾರು ಶತಮಾನಗಳಿಂದ ಶಿಕ್ಷಣದಿಂದ ವಂಚಿತರು ಮಾಡಿದ್ರು, ಯಾರು ನಮ್ಮನ್ನ ಆರ್ಥಿಕತೆಯಿಂದ ದೂರ ಇಟ್ಟಿದ್ರು, ಈ ವೇದಿಕೆ ಮೂಲಕ ಅದನ್ನು ಕೂಡ ಇವತ್ತು ಚರ್ಚೆ ಬಹಳ ಅವಶ್ಯಕತೆ ಇದೆ. ಅದಕ್ಕಾಗಿ ನಮ್ಮ ಸಂವಿಧಾನದಿಂದ ನಾವು ಕೂಡ ಮುಖ್ಯವಾಣಿಗೆ ಬಂದಿದ್ದೇವೆ. ಇನ್ನೊಂದು ಸ್ವಲ್ಪ ಸಂಘರ್ಷ ಆದ್ರೆ ಖಂಡಿತವಾಗಿ ನಮ್ಮ ಗುರಿಯನ್ನ ನಾವು ಮುಟ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಜಾತ್ರೆ ಬಹಳಷ್ಟು ಸಮಾಜದಲ್ಲಿ ಪರಿವರ್ತನೆ ಆಗಲಿಕ್ಕೆ ಸಹಕಾರಿ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳುತ್ತಾ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇನ್ನೂ ನಮಗೆ ಬಹಳಷ್ಟು ಕೆಲಸ ಆಗಬೇಕಾಗಿದೆ. ಈಗಾಗಲೇ ಪಟ್ಟಿಯನ್ನು ನಮ್ಮ ಅಧ್ಯಕ್ಷ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಖಂಡಿತವಾಗಿ ಗಮನ ಸೆಳೆಯುವಂತ ಪ್ರಯತ್ನ ಮಾಡ್ತೀವಿ. ಎಲ್ಲರ ಒಗ್ಗಟ್ಟಾಗಿ ಅದನ್ನು ತಲುಪಿಸುವಂತ ಸಮುದಾಯಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳುತ್ತಾ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ಮಠದ ಮೇಲೆ ಇರಲಿ. ಇನ್ನೂ ಇದನ್ನ ಗಟ್ಟಿಯಾಗಿ ಬೆಳೆಸಬೇಕಾಗಿದೆ ಅನ್ನೋ ಮಾತನ್ನ ಮತ್ತೊಮ್ಮೆ ಹೇಳುತ್ತಾ, ಬಹಳಷ್ಟು ಇನ್ನೂ ನಮ್ಮ ಗೃಹ ಸಚಿವರು ಮಾದೇವಪ್ಪನವರು ತಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಆದ್ರೆ ತಮ್ಗೆಲ್ಲ ಗೊತ್ತಿರುವಂತೆ ಅದು ಅನಿವಾರ್ಯ ಕಾರ್ಯಗಳಿಂದ ಈ ಸಭೆಗೆ ಅವ್ರಲ್ಲೇ ಬರ್ಲಿಕ್ಕಾಗಿಲ್ಲ. ಮುಂದಿನ ಸಾರಿ ಖಂಡಿತವಾಗಿ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೆಳಕು ಚೆಲ್ತಾರೆ ಅನ್ನೋ ಮಾತನ್ನ ಮತ್ತೊಮ್ಮೆ ಹೇಳುತ್ತಾ, 2025 ವಾಲ್ಮೀಕಿ ಜಾತ್ರೆ ಯಶಸ್ವಿ ಆಗಲಿ. ಈ ವೇದಿಕೆಯಿಂದ ಹಲವಾರು ಆಶೆಗಳನ್ನು ಇತ್ತು. ತಮ್ಮ ಊರಿಗೆ ಹೋಗಬೇಕು, ತಮ್ಮಲ್ಲಿರುವಂತ ಗ್ರಾಮಗಳಲ್ಲಿ ಈ ಸಮುದಾಯವನ್ನ ಸಂಘಟನೆ ಮಾಡಲಿಕ್ಕೆ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ಆಗ್ಲಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಧನ್ಯವಾದಗಳು. ಶ್ರೀಮಠದಿಂದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತೆ ಗೃಹ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರನ್ನ
ಪರಮ